ಜನ ಬಿಸ್ತಾರ ಬಣ್ಣಪ್ಪ ಬಣ್ಣ ಬಣ್ಣ ಆಯ್ತು ಮಂಡ್ಯ ಜನತೆಯ ಜನನಾಯಕ ಸರ್ ಅಂಬರೀಶ್ ಅವರು ತನ್ನ ನೆಚ್ಚಿನ ಗೆಳೆಯ ಸಾಹಸ ವಿಷ್ಣುವರ್ಧನ್ ಅವ್ರ ಬಗ್ಗೆ ಒಂದೆರಡು ನನ್ನ ಹಿತೈಷಿ ನನಗೆ ಮಾರ್ಗದರ್ಶಕ ಅಣ್ಣ ಇಲ್ಲಿ ಕೇಳ್ಕಡ ಇಲ್ಲ ಮಾತಾಡಲ್ಲ ಸುಮ್ಮನೆ ಹೊಗಳ್ತಾ ಇದ್ದೇವೆ ಇಲ್ಲಿ ಕೇಳಿ. ಚಲನಚಿತ್ರರಂಗದಲ್ಲಿ ಜೊತೆಯಾಗಿ ಬಂದು 34 ವರ್ಷಗಳ ಕಾಲ ಜೊತೆಯಾಗಿದ್ದೀವಿ ಅನ್ನೋದು ಆ ದೇವರ ಭಾಗ್ಯ, ನಮ್ಮ ಭಾಗ್ಯ. ದೇವರು ಕೊಟ್ಟ ಆಶೀರ್ವಾದ, ನಿಮ್ಮ ಆಶೀರ್ವಾದ. ಇವತ್ತು ಅವರ ಹುಟ್ಟುಹಬ್ಬದ ಸಂತಸದ ವಿಷ್ಣು ಹೆಸರಲ್ಲಿ, ವಿಷ್ಣು ಸೇನಾ ಖರ್ಚಿನಲ್ಲಿ ಇವತ್ತು ಮಂಡ್ಯ ಜನತೆಗೆ ಇಷ್ಟೊಂದು ಕಲಾವಿದರು ಬಂದು ಇಷ್ಟೊಂದು ಮನರಂಜನೆ ಕೊಡಕ್ಕೆ ಅವನಿಗೆ ಮಂಡ್ಯದಲ್ಲಿ ಇವತ್ತು ಯಾತಕ್ಕೋಸ್ಕರ ಈ ಸಮಾರಂಭ ಮಾಡ್ತಾನೆ ಅಂದ್ರೆ ಅವನಿಗೆ ಅಲ್ಗೆರೆ ಅಂತ ಒಂದು ಊರಿದೆ, ಅದಕ್ಕೂ ಅವನಿಗೂ ಬಹಳ ನಂಟು. ಅಲ್ಗೆರೆ ನಂಟತನ ಇವತ್ತು ಮಂಡ್ಯದಲ್ಲಿ ಆಗ್ಬೇಕು. ಮಂಡ್ಯ ಜನತೆ ನನಗೆ ಗೊತ್ತಿದೆ, ಮಂಡ್ಯ ಜನತೆ ತಲೆಯಿಂದ ಕಾಲಿನ ಉಗುರು ತನಕ ನಾನು ತಿಳ್ಕೊಂಡಿದ್ದೀನಿ. ಆದ್ರಿಂದ ಈ ಸಮಾರಂಭ ಮಂಡ್ಯದಲ್ಲಿ ನನಗೊಟ್ಟು ಮಂಡ್ಯ ಜನರ ಆಶೀರ್ವಾದ ಆಗಿದೆ ಅಂತ ಅದಕ್ಕೋಸ್ಕರ ಇಲ್ಲೇ ಆಗ್ಬೇಕು ಅಂತ. ಇದರಲ್ಲಿ ಯಾವ ರಾಜಕೀಯನೂ ಇಲ್ಲ, ಪ್ರೀತಿ, ವಿಶ್ವಾಸ, ಅಭಿಮಾನ ಮಾತ್ರ ಈ ಸಮಾರಂಭದಲ್ಲಿ ತುಂಬಿದೆ. ಯಾರ ವೈಯಕ್ತಿಕವಾಗೂ ಅಲ್ಲ, ರಾಜಕೀಯವಾಗ್ಲೂ ಅಲ್ಲ. ಇದು ಅಭಿನಯ ಪೂರ್ವಕವಾದ ಒಂದು ಸಮಾರಂಭ ಅಂದ್ರೆ ತಪ್ಪಾಗೋದಿಲ್ಲ. ಇಷ್ಟೊಂದು ದಿನ ಕಲಾವಿದರುಗಳು ನೀವೆಲ್ಲ ಬಿಸಿಲಲ್ಲಿದ್ದೀರಾ, ಬಿಸಿಲಲ್ಲಿ ಇಷ್ಟೊಂದು ಜನ ನಿಂತು ಲಕ್ಷಾಂತರ ಜನರ ಆಶೀರ್ವಾದ ಎಲ್ರಿಗೂ ಸಿಗೋದಿಲ್ಲ. ಸಿಗೋರ್ಗೆ ಮಾತ್ರ ಏನೋ ಅವ್ರ ಹೆತ್ತ ತಂದೆ ತಾಯಿಯರ ಪುಣ್ಯ, ಅವ್ರು ಮಾಡಿದ ಪುಣ್ಯ ಕೆಲಸ ಕಾರ್ಯಗಳಿಗೋಸ್ಕರ ಅಲ್ಲ, ನನ್ನ ಖುಷಿಗೂ ನನಗೆ ನೀಡಿರೋ ಪ್ರೋತ್ಸಾಹ, ನನಗೆ ನೀಡಿರೋ ಜೀವನದಲ್ಲಿ ಬೆಂಬಲ ಎಲ್ಲ ನನಗೆ ಇನ್ನೂ ಬರ್ತಿಲ್ಲ. ಬಹಳ ದೊಡ್ಡ ಮಾತುಗಳಿಂದ ನನಗೂ ಸಂತೋಷ. ಬಹಳಷ್ಟು ದೇವರ ಭಾಗ್ಯವನ್ನು ಪಡ್ಕೊಂಡಿದ್ದೀವಿ. ಮಂಡ್ಯ ಜನತೆ ಇಷ್ಟೊಂದು ಪ್ರೀತಿ, ವಿಶ್ವಾಸ, ತಾಳ್ಮೆಯಿಂದ, ವಿನಯದಿಂದ ಇಷ್ಟೊಂದು ನೀವು ಇದ್ದು ಈ ವಿಷ್ಣು ಸೇನಾ ತಂಡದವರಿಗೂ ನನ್ನ ಕುಚಿಗೂ ಇಂಥ ಒಂದು ಸಂದರ್ಭನ ವಿಷ್ಣು ಸೇನಾ ಚಿತ್ರದ ತಂಡದ ನಿರ್ಮಾಪಕ ಮತ್ತು ನಿರ್ದೇಶಕರ ತಂಡದಿಂದ ಸರ್ ಅಂಬರೀಶ್ ಅವರಿಗೆ ಈ ಒಂದು ಅರ್ಪಿಸುತ್ತಿದ್ದಾರೆ. ವಿಷ್ಣು ಸೇನಾ ಚಿತ್ರದ ತಂಡ ಕೆಲಸ ಮಾಡಿದ್ದಾರೆ. ಅವರು ಈ ಒಂದು ಪುಟ್ಟ ಕಾಣಿಕೆಯನ್ನು ವಿಷ್ಣುವರ್ಧನ್ ಅವರಿಗೆ ಅರ್ಪಿಸಲಿದ್ದಾರೆ.